ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕಾವೇರಿ ಹೋರಾಟದ ಕಿಚ್ಚು ತೀವ್ರಗೊಂಡಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ವಿರೋಧ ವ್ಯಕ್ತವಾಗಿದೆ. ಸಿಡಬ್ಲ್ಯೂಎಂಎ ಆದೇಶವನ್ನು ಖಂಡಿಸಿ ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಹಾಗಾದ್ರೆ ಕಾವೇರಿಗಾಗಿ ಕರುನಾಡು ಸ್ತಬ್ಧವಾಗುವುದು ಫಿಕ್ಸಾ? ಬಂದ್ ಯಾವಾಗ, ಏನಿರುತ್ತೆ ಏನಿರಲ್ಲ, ಇದೆಲ್ಲದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ ಕನ್ನಡ ಸಂಘಟನೆಗಳು. ತಮಿಳುನಾಡಿಗೆ ಕಾವೇರಿ ನೀರು ಹರಿವಿಗೆ ಸಿಡಬ್ಲ್ಯೂಎಂಎ ಆದೇಶದ ಬೆನ್ನಲ್ಲೇ ಕನ್ನಡಿಗರ ಆಕ್ರೋಶದ ಜ್ವಾಲೆ ಸ್ಫೋಟಗೊಂಡಿದೆ. ಕಾವೇರಿ ಹೋರಾಟ ತೀವ್ರಗೊಳಿಸುವುದಕ್ಕೆ ವಿವಿಧ ಕನ್ನಡ ಪರ ಸಂಘಟನೆಗಳು ಸಭೆ ಸೇರಿದ್ವು. ಸಭೆಯಲ್ಲಿ ಕರವೇ ಪ್ರವೀಣ್ ಶೆಟ್ಟಿ, ಶಿವರಾಮೇಗೌಡ, ಸಾರಾ ಗೋವಿಂದು, ಕೆಆರ್ ಕುಮಾರ್, ರೈತ ಪರ ಸಂಘಟನೆಗಳು ಭಾಗಿಯಾಗಿದ್ದರು. ಸಭೆಯ ಬಳಿಕ ಮಾತನಾಡಿದ ಹೋರಾಟಗಾರರು ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡುವುದಾಗಿ ಘೋಷಿಸಿದ್ದಾರೆ. ಈ ವೇಳೆ ಕೈ ಹಿಡಿದು ಒಗ್ಗಟ್ಟು ಪ್ರದರ್ಶಿಸಿದ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟನ್ನು ಪ್ರದರ್ಶಿಸಿವೆ. ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಭರಪೂರ ಬೆಂಬಲ. ರೋಡಿಗಿಳಿಯಲ್ಲ ಕೆಎಸ್ಆರ್ಟಿಸಿ ಬಸ್, ಮುಚ್ಚಲಿವೆ ಖಾಸಗಿ ಶಾಲೆ. ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಕೆಎಸ್ಆರ್ಟಿಸಿ ನೌಕರರ ಸಂಘ ಕ್ಯಾಂಪ್ಸ್ ಬೆಂಬಲ ಘೋಷಿಸಿದೆ. ಆಗಸ್ಟ್ 13ರಂದು ಕೆಎಸ್ಆರ್ಟಿಸಿ ಬಸ್ ರೋಡಿಗಿಳಿಸದಿರಲು ನಿರ್ಧರಿಸಲಾಗಿದೆ. ಇನ್ನು ಖಾಸಗಿ ಶಾಲೆಗಳ ಒಕ್ಕೂಟ ಕೂಡ ಅಂದು ಶಾಲೆಗಳು ಓಪನ್ ಆಗಲ್ಲ ಎಂದಿವೆ. ಅಲ್ಲದೆ ಓಲಾ, ಊಬರ್, ಆದರ್ಶ ಆಟೋ ಸಂಘ, ಪೀಸ್ ಆಟೋ ಸಂಘಟನೆ, ಬೀದಿ ಬದಿ ವ್ಯಾಪಾರಿಗಳು, ಕಾರ್ಮಿಕ ಪರಿಷತ್ ಸೇರಿ ಹಲವು ಸಂಘಟನೆಗಳು ಬೆಂಬಲಿಗೆ ಬಂದಿವೆ. ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಕೂಡ ಖಂಡಿತವಾಗ್ಲೂ ನಮ್ಮ ಕಾವೇರಿಯ ಸಮಸ್ಯೆಗೆ ಇಂಥ ಒಂದು ಪರಿಸ್ಥಿತಿ ಮುಂದಾದರೆ ಖಂಡಿತವಾಗ್ಲೂ ನಾವು ಕೂಡ ಬೆಂಬಲ ಕೊಟ್ಟು ಕರೆ ಕೊಟ್ಟಂತಹ ದಿನಗಳು ಶಾಲೆಗಳನ್ನು ಮುಚ್ಚೋದ್ರ ಮುಖಾಂತರ ಪ್ರತಿಭಟನೆಗೆ ನಾವು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಬೇಕಾಗತ್ತೆ. ಸಂಪೂರ್ಣವಾದ ಬೆಂಬಲವನ್ನ ಆಟೋ ಚಾಲಕ ಸಂಘಟನೆಗಳು ಕೊಡ್ತಾ ಇದ್ದೇವೆ. ಜೊತೆಗೆ ಇದರ ಜೊತೆಗೆ ಟ್ಯಾಕ್ಸಿ ಚಾಲಕರು ಇರಬಹುದು, ಮತ್ತೆ ನಮ್ಮ ಗೂಡ್ಸ್ ಗಾಡಿ ಚಾಲಕರು ಇರಬಹುದು, ಶಾಲಾ ವಾಹನ ಚಾಲಕರು ಇರಬಹುದು, ಮತ್ತೆ ಈಗ ನಾವು ಲಾರಿ ಮತ್ತೆ ಬಸ್ ಚಾಲಕರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ಹಾಗಾಗಿ ಸಂಪೂರ್ಣವಾದ ಬೆಂಬಲವನ್ನು ನಾವು 13ನೇ ತಾರೀಕಿಗೆ ಸೂಚಿಸ್ತಾ ಇದ್ವಿ. ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೋ 13ನೇ ತಾರೀಕಿಗೆ, ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಕರ್ನಾಟಕ ರಾಜ್ಯಾದ್ಯಂತ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡುತ್ತದೆ. ಆಗಸ್ಟ್ 13ರಂದು ಏನಿರುತ್ತೆ ಏನಿರಲ್ಲ ಅಂತ ನೋಡೋದಾದ್ರೆ ಏನಿರಲ್ಲ. ಅಂದು ಕೆಎಸ್ಆರ್ಟಿಸಿ ಬಸ್ ರೋಡ್ಗಿಳಿಯಲ್ಲ, ಆಟೋ, ಕ್ಯಾಬ್, ಟ್ಯಾಕ್ಸಿ ಸೇವೆ ಇರಲ್ಲ. ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆ ಇರಲಿದೆ. ಬೇಕರಿ, ಕಾಂಡಿಮೆಂಟ್ಸ್ ಬಂದ್ ಆಗಲಿದೆ. ಸರಕು ಸಾಗಾಣಿಕೆ ಲಾರಿಗಳ ಓಡಾಟ ಸ್ಥಗಿತವಾಗಲಿದೆ. ಏರ್ಪೋರ್ಟ್ ಟ್ಯಾಕ್ಸಿ ಸೇವೆ ಸಿಗೋದಿಲ್ಲ. ಶಾಪಿಂಗ್ ಮಾಲ್ಗಳು ಮುಚ್ಚಲಿದ್ದು ಬೀದಿ ಬದಿ ವ್ಯಾಪಾರ ಸ್ತಬ್ಧವಾಗಲಿದೆ. ಇನ್ನು ಏನ್ ಸಿಗುತ್ತೆ ಅಂತ ನೋಡೋದಾದ್ರೆ ಏನಿರುತ್ತೆ? ಮೆಡಿಕಲ್ ಶಾಪ್ ಓಪನ್ ಇರಲಿದ್ದು ಹಾಲು, ಮೊಸರು ಸಿಗಲಿದೆ. ಆಂಬ್ಯುಲೆನ್ಸ್ ಓಡಾಟ ಇರಲಿದ್ದು ಮೆಟ್ರೋ ಸಂಚಾರ, ವಿಮಾನ, ರೈಲುಗಳ ಓಡಾಟ ಎಂದಿನಂತೆ ಇರಲಿದೆ. ಇನ್ನು ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ರಜೆ ಇರೋದಿಲ್ಲ. ಆಗಸ್ಟ್ 13ರಂದು ಬಂದ್ ಮಾಡದಂತೆ ಡಿಕೆಶಿ ಮನವಿ. 13ನೇ ತಾರೀಕು ಬಂದ್ ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಅವಶ್ಯಕತೆ ಇಲ್ಲ. ನಾವೇ ನಿಮ್ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುದಿಲ್ಲ. ಬಂದ್ಗೆ ಬೆಂಬಲ ಇಲ್ಲ ಎಂದ ಕರವೇ ನಾರಾಯಣಗೌಡ. ಜಂಜಿ ರೀತಿ ಜಂತರ್ ಮಂತರ್ನಲ್ಲಿ ಧರಣಿಗೆ ನಿರ್ಧಾರ. ಮೊದಲಿನಿಂದಲೂ ಬಂದ್ಗಳನ್ನ ವಿರೋಧಿಸಿಕೊಂಡು ಬಂದಿದ್ದೀನಿ. ಬಂದಿನ ಅಗತ್ಯ ಏನು ಅನ್ನೋದನ್ನ ನಮ್ಮ ಬಂದಿಗೆ ಕರೆ ಕೊಟ್ಟವರು ಅವರು ಬಾರಿ ತಿಳ್ಕೊಂಡ್ರೆ ಬಾರಿ ಒಳ್ಳೆಯದು. ಬಂದ್ ಯಾಕೆ ನಾವು ಮಾಡಬೇಕು, ಬಂದಿನ ಅಗತ್ಯ ಏನು ಅನ್ನೋದನ್ನು ಬಂದಿ ಕರೆ ಕೊಟ್ಟವರಿಗೆ ಅರಿವಿದ್ರೆ ಬಾರಿ ಒಳ್ಳೇದು ಅಂತ ನನ್ನ ಮಾತು. ದೆಹಲಿಗೆ ಹೋಗ್ಬೇಕು ಅನ್ನೋ ತೀರ್ಮಾನ ಮಾಡಿದ್ದೀನಿ. ನಾನು ನಿನ್ನೆಯಿಂದಲೇ ದೆಹಲಿಯಲ್ಲಿ ನಮಗೆ ಅಲ್ಲಿ ಜಂತರ್ ಮಂತರ್ ಮುಂದೆ ಪ್ರತಿಭಟನೆ ಮಾಡಲಿಕ್ಕೋಸ್ಕರ ದೆಹಲಿ ಪೊಲೀಸ್ನವರಿಂದ ಅನುಮತಿ ಕೊಡಬೇಕಾಗುತ್ತೆ. ಸದ್ಯ ಆಗಸ್ಟ್ ಬಂದ್ಗೆ ಇನ್ನೂ 12 ದಿನ ಬಾಕಿ ಇದ್ದು ಅಲ್ಲಿವರೆಗೂ ಇನ್ನೇನು ಬೆಳವಣಿಗೆ ಆಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ.